ಒಂದು ಅಟ್ಲೀಸ್ಟ್ ಒಂದು 3 ಲಕ್ಷ ಎಕ್ಸ್ಪೆಕ್ಟ್ ಮಾಡ್ಬೋದಾ ಒಂದು ಎಕರೆಯಿಂದ? ಮಾಡ್ಬೋದು. ಒಂದು 3 ಲಕ್ಷ ಅಂದರೆ 1.5 ಲಕ್ಷ ಬಂಡವಾಳ ಹಾಕಿ ಇನ್ನು 1.5 ಲಕ್ಷ ದುಡಿಯೋದು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಒಂದು ಎಕರೆಯಿಂದ. ನೀಟಾಗಿ ಬೆಳೆದ್ರೆ, ಕ್ವಾಲಿಟಿಯಾಗಿ ಬೆಳೆದ್ರೆ ಬೇಕು. ಇನ್ವೆಸ್ಟ್ ಮಾಡಿದಷ್ಟು ಇನ್ಕಮು ಇರುತ್ತೆ. ಓಕೆ, ಇನ್ಕಮ್ ಇರುತ್ತೆ ಇನ್ವೆಸ್ಟ್ ಮಾಡಿದಷ್ಟು. ನಮಸ್ಕಾರ ರೈತ ಬಂದವರೇ, ನಾನು ನಿಮ್ಮ ರಾಜ ಬಕ್ಷಿ. ನಾವಿವತ್ತು ಅರ್ಕಲ್ಗೂಡು ತಾಲೂಕು ಅಲ್ಲಿ ನಮ್ಮ ರೈತರಾದ ಲೋಕಣ್ಣವರ ಸೇವಂತಿಗೆ ತೋಟದಲ್ಲಿದ್ದೀವಿ. ತುಂಬ ಒಳ್ಳೆಯ ಸೇವಂತಿಗೆಯನ್ನು ಬೆಳೆದಿದ್ದಾರೆ. ಲೋಕಣ್ಣವ್ರೆ, ಎಷ್ಟು ವರ್ಷದಿಂದ ಸೇವಂತಿಗೆ ಬೆಳಿತಿದ್ದೀರಾ ನೀವು? ಸರ್, ನಾವೊಂದು 15 ವರ್ಷದಿಂದ 15 ವರ್ಷದಿಂದ. ಹೆಂಗಿದೆ ಬೆಳೆ? ಲಾಭದಾಯಕ ಇದನ್ನು ಹೆಂಗೆ? ಪರವಾಗಿಲ್ಲ, ಲಾಭದಾಯಕವಾಗಿ ಇದೆ. ಬೆಳೆದ್ರೆ ಚೆನ್ನಾಗಿ ಬೆಳೆದ್ರೆ ಇದೆಲ್ಲ ಯಾವ ವೆರೈಟಿ ಬೆಳಿತಿರೋದು ನೀವು? ಸರ್, ಇದು ನಾವು ಸೆಂಟೆಲ್ಲ ಬೆಳಿತೀವಿ. ಸೆಂಟೆಲ್ಲ ಕೆಲವುದಿಂದ ವಿಲ್ಟ್ ಬರೋದ್ರಿಂದ ಇದು ಪೇಪರ್ ಅಂತ ಹಾಕಿದ್ದೀವಿ. ಇದು ಪೇಪರು. ಇದು ಎಷ್ಟು ದಿನದ ಇದೆ ಬೆಳೆ ಇದು? ಇದು ಸರ್ ನಾಟಿ ಮಾಡಿದ್ದ ಒಂದು 2.5-2.25 ತಿಂಗಳು ಬಂದ್ಬಿಡುತ್ತೆ. ಓಕೆ. ಇವಾಗ ಇಲ್ಲಿವರೆಗೆ ನೀವು ಏನೇನು ಬಳಸಿದ್ದೀರಾ ಇದಕ್ಕೆ? ಸರ್, ಇದಕ್ಕೆ ಸ್ಟಾರ್ಟಿಂಗ್ ಸ್ಟೇಜು ಡಾರ್ಮಿನನ್ ಗ್ರೀನ್ ಬೆಳವಣಿಗೆ ಹಂತದಲ್ಲಿ, ಮತ್ತೆ ಹೂ ಕಚ್ಚಬೇಕಾದ್ರೆ ಮಗ್ಗು ಸ್ಟಾರ್ಟ್ ಆಗಿಂದ ಡಾರ್ಮಿನನ್ ರೆಡ್ ಹೂ ಕಚ್ಚಬೇಕಾದ್ರೆ ಮಗ್ಗು ಸ್ಟೇಜ್. ಓಕೆ. ಹೆಂಗೆ ರಿಸಲ್ಟ್ ನಿಮ್ಗೆ ಹೆಂಗೆ ಸ್ಯಾಟಿಸ್ಫೈಡ್ ಇದ್ದೀರಾ? ಸೂಪರ್ ಆಗಿದೆ ರಿಸಲ್ಟ್. ಏನೇನು ಚೇಂಜಸ್ ಕಾಣುತ್ತೆ ಸ್ಪ್ರೇ ಮಾಡಿದ ಮೇಲೆ? ಏನು ಗ್ರೀನ್ ಸ್ಪ್ರೇ ಮಾಡಿದಾಗ ಏನು ಬದಲಾವಣೆ ಕಾಣ್ತು ನಿಮಗೆ? ಗ್ರೀನ್ ಸ್ಪ್ರೇ ಮಾಡಿದಾಗ ರಿಸಲ್ಟ್ ತುಂಬ ಕ್ವಾಲಿಟಿ, ಗಿಡಗಳೆಲ್ಲ ಶೈನಿಂಗು ಮತ್ತು ಗ್ರೋತ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿರುತ್ತೆ. ಬ್ರಾಂಚಸ್ ಆಗಿರಲಿ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಎಷ್ಟು ದಿನ ಇದ್ದಾಗ ಸ್ಪ್ರೇ ಮಾಡಿದ್ರಿ ಅದು? ಯಾವುದು ಸ್ಟಾರ್ಟಿಂಗ್ ಒಂದು 25ರಿಂದ 30 ದಿವಸ. 25ರಿಂದ 30 ದಿವಸ. ಓಕೆ. ಇದು ಹೂವಿಂದ ಯಾವಾಗಿಂದ ಸ್ಪ್ರೇ ಮಾಡ್ತೀರಾ? ಇದು ಒಂದು 2 ತಿಂಗಳು ದಾಟಬೇಕು. ಇದಕ್ಕೆ ಮಗ್ಗು ಸ್ಟೇಜಿಗೆ ಬರಬೇಕು, ಡಾರ್ಮಿನ್ ರೆಡ್ ಮಾಡಬೇಕು. ಸೊ ಒಳ್ಳೆ ಕ್ವಾಲಿಟಿ ಇದೆ. ಕ್ವಾಲಿಟಿ ಬರುತ್ತೆ. ಅದು ಕ್ವಾಲಿಟಿನೂ ಇದೆ. ಕ್ವಾಲಿಟಿಗೋಸ್ಕರ ರೆಡ್ ಸ್ಪ್ರೇ ಮಾಡಿದ್ದಾರೆ. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಇಳುವರಿ ಟೋಟಲ್? ನಿಮ್ಮ ಏನು ಹೂ ಮಾಡ್ತಿದ್ದೀರಾ ಈ ವರ್ಷ? ಇಳುವರಿ ಮಾಮೂಲಿ ಇದ್ದೇ ಇರುತ್ತೆ. ಚೆನ್ನಾಗಿರುತ್ತೆ ಇಳುವರಿ. ಚೆನ್ನಾಗಿ ಬೆಳೆದ್ರೆ, ಕ್ವಾಲಿಟಿ ಬೆಳೆದ್ರೆ ಯಾವಾಗಲೂ ಇಳುವರಿನೂ ಅಷ್ಟೇ ಇರುತ್ತೆ. ಕ್ವಾಲಿಟಿ ಬೆಳೆದ್ರೆ ಕ್ವಾಲಿಟಿನೂ ಇರುತ್ತೆ. ಕ್ವಾಲಿಟಿ ಬೇಕು, ಮೇನು ಕ್ವಾಲಿಟಿ ಬೇಕು ಯಾವುದಾದ್ರೂ. ಕ್ವಾಲಿಟಿ ನಿಮಗೆ ಸ್ಯಾಟಿಸ್ಫೈಡ್ ಇದೆ ಡಾರ್ಮಿನಿಂಗ್ ಯೂಸ್ ಮಾಡಿ? ಓಕೆ. ಮತ್ತು ನಮ್ಮ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೇವಂತಿಗೆ ಬೆಳೆಗಾರರಿಗೆ ಚಿತ್ರದುರ್ಗ ಆಗಿರಲಿ, ಬೇರೆ ಕಡೆ ತುಂಬ ಕಡೆ ಇದ್ದಾರೆ, ಹಾಸನ ಜಿಲ್ಲೆ ಅಂತರ ನಮ್ಮ ಪ್ರಾಡಕ್ಟ್ಗಳನ್ನ ಬಳಸ್ತಾ ಇದ್ದಾರೆ, ಸೇವಂತಿಗೆ ಬೆಳೀತಾ ಇದ್ದಾರೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿದೆ. ಡಾರ್ಮಿನನ್ ರೆಡ್ ಯೂಸ್ ಮಾಡ್ಬೋದು. ಗೊತ್ತು ಅವ್ರಿಗೂ, ದುರ್ಗದವ್ರಿಗೂ ಚಿತ್ರದುರ್ಗದವ್ರಿಗೆ ಎಲ್ಲನೂ ಮಾಡ್ತಿದ್ದಾರೆ ಅವರು. ನಮಗೂ ಸ್ನೇಹಿತರಿದ್ದಾರೆ ಬೇಕಾದಷ್ಟು ಜನ ಹೂವಿನ ಬೆಳೆಗಾರರೇ ಅಲ್ಲಿ ನಮ್ಮ ರೈತರು. ಓಕೆ. ಅವರು ಚೆನ್ನಾಗಿ ಬೆಳೀತಾರೆ, ನಮಗಿಂತಲೂ ಚೆನ್ನಾಗಿ ಬೆಳೀತಾರೆ. ಓಕೆ. ಸೊ ಖುಷಿ ಆಯಿತು ನಿಮ್ಮದು ತೋಟ ನೋಡಿ. ಚೆನ್ನಾಗಿ ಮಾಡಿ, ನೀವು ಇದನ್ನೆಲ್ಲ ಬ್ಯಾಚ್ ಟು ಬ್ಯಾಚ್ ಚೆನ್ನಾಗಿ ಮೇಂಟೈನ್ ಮಾಡಿ ಆರ್ಗನೈಸ್ ಆಗಿ ಮಾಡ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ ಹುಡುಗರು. ಮಾಡ್ತೀವಿ ಸರ್. ಹೆಂಗೆ ಪ್ಲಾನ್ ಮಾಡ್ತೀವಿ ನೀವು ಬ್ಯಾಚಿಂದ ಬ್ಯಾಚಿಗೆ? ಹೆಂಗೆ ಬ್ಯಾಚ್ ಅಂದರೆ ನಾವು ಒಂದೂವರೆ ತಿಂಗಳು ಒಂದು ಸ್ಟೆಪ್ ಖಾಲಿ ಆದಾಗ ಇನ್ನೊಂದು ಸ್ಟೆಪ್ ರೆಡಿ ಇರಬೇಕು. ಅಂದರೆ ಒಂದು ತಿಂಗಳು ಗ್ಯಾಪಲ್ಲಿ ನಾಟಿ ಮಾಡ್ತಾ ಖಾಲಿ ಆದ ಸ್ಟೇಜಿಗೆ ಮತ್ತೆ ಇನ್ನೊಂದು ಸ್ಟೇಜ್ ಬರಬೇಕು. ಸ್ಟೆಪ್ ಬೈ ಸ್ಟೆಪ್. ಅಂದ್ರೆ ಕುಯ್ತಾನೆ ಇರ್ತೀರ ಹೂವು? ಕುಯ್ಬೇಕು, ಇಲ್ಲಾಂದ್ರೆ ಹೂವು ಹಾಳಾಗುತ್ತೆ, ಗಿಡ ಹಾಳಾಗುತ್ತೆ. ತೆಗಿತಾ ಇರ್ಬೇಕು. ಅದು ರೇಟ್ ಇರಲಿ ಬಿಡ್ಲಿ, ರೇಟ್ ಸೆಕೆಂಡ್ರಿ. ಅದು ತೆಗಿತಾ ಇರಬೇಕು. ಚೆನ್ನಾಗಿ ಇಟ್ಕೋಬೇಕು, ಚೆನ್ನಾಗಿ ಕ್ವಾಲಿಟಿ ಇರಬೇಕು, ಎಲ್ಲನೂ ಮೇಂಟೈನ್ ಮಾಡೋದು ತೆಗಿಬೇಕು. ಸೊ ಇದು ಲೇಬರ್ ಮೇಂಟೈನ್ ಮಾಡೋದು, ಈ ಥರ ಬ್ಯಾಚ್ ಟು ಬ್ಯಾಚ್ ಹಾಕೋದು ಎಲ್ಲ ತುಂಬಾ ನಿಮಗೆ ಇನ್ವೆಸ್ಟ್ಮೆಂಟ್, ಬಂಡವಾಳ ಹೆವಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಮಾಡಬೇಕು. ಇನ್ವೆಸ್ಟ್ ಮಾಡಿದಷ್ಟು ಇನ್ಕಮು ಇರುತ್ತೆ. ಓಕೆ, ಇನ್ಕಮ್ ಇರುತ್ತೆ ಇನ್ವೆಸ್ಟ್ ಮಾಡಿದಷ್ಟು. ಒಂದು ವರ್ಷ ಪೂರ್ತಿ ಇದು ಬ್ಯಾಚ್ ಟು ಬ್ಯಾಚ್ ಮಾಡೋಕ್ಕೆ ಏನು ಖರ್ಚಾಗುತ್ತೆ? ಎಷ್ಟು ಎಕರೆಯಲ್ಲಿದ್ದರೆ ನಾವು ಆ ಥರ ಮಾಡ್ಕೊತ ಹೋಗ್ಬೋದು ಸರ್? ಅದು ಕ್ವಾಲಿಟಿ ನಾವು ಯಾವ ಥರ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಖರ್ಚು ಬರುತ್ತೆ. ಮತ್ತು ಮಾರ್ಕೆಟಲ್ಲಿ ನಾವು ಎಷ್ಟು ಕ್ವಾಲಿಟಿ ಬಿಡ್ತೀವಿ, ಮಾರ್ಕೆಟಲ್ಲೂ ಅಷ್ಟೇ ರೇಟ್ ಇರ್ತದೆ. ಒಂದು ಆವ್ರೇಜ್ ಒಬ್ರು ಬೆಳಿಬೇಕು 1 ಎಕರೆ ಸೇವಂತಿಗೆ ಅಂದರೆ ಏನು ಬಂಡವಾಳ ಬೇಕು ಅವರಿಗೆ? ಸೇವಂತಿಗೆ ಸೆಂಟೆಲ್ಲ 1 ಎಕರೆ ಬೆಳಿತೀನಿ ಅಂದರೆ ಸ್ಟಾರ್ಟಿಂಗ್ ಸ್ಟೇಜ್ ಸರ್, ಅದು ಹೂ ಬರೋವ್ರಿಗೆ ನಾವು ಸಾಕ್ಬೇಕು. ಅದನ್ನು ಹೂ ಬಂದು ಸ್ಟಾರ್ಟ್ ಆದ್ಮೇಲೆ ನಮ್ಮನ್ನು ಸಾಕೋದು. ಟೋಟಲ್ ಎಷ್ಟು ದಿನದ ಬೆಳೆ ಇದೆ ಟೋಟಲ್ ಸರ್? ಇವಾಗೆಲ್ಲ ಮಳೆಗಾಲದಲ್ಲಿ ಇವಾಗೆಲ್ಲ ಇದು ಪೂರ್ಣಿಮಾ, ಈ ಸೆಂಟೆಲ್ಲ 3 ತಿಂಗಳು, 3-3.5. ಇನ್ನು ಸೆಂಟೆಲ್ಲ 6 ತಿಂಗಳು ತಗೋತದ. ಫೆಬ್ರವರಿ ನಾಟಿ ಮಾಡಿದ್ರೆ ಇನ್ನೂ ಮಳೆ ಚೆನ್ನಾಗಾದರೆ ಬೇಗ ಸ್ಟಾರ್ಟ್ ಆಗುತ್ತೆ. ಮಳೆ ಲೇಟ್ ಆಯಿತು ಅಂದರೆ ತುಂಬ ಲೇಟ್ ಆಗುತ್ತೆ. ಮಳೆ ಮೇಲೆ, ಪ್ರಕೃತಿ ಮೇಲೆ ಡಿಸೈಡ್ ಆಗುತ್ತೆ. ಈ ಪೂರ್ತಿ 1 ಎಕರೆದು ಬೆಳೆದ್ರೆ ಏನು ಇದು ಏನಂದರೆ ಎಷ್ಟು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಖರ್ಚು ಒಂದು ಎಕರೆಗೆ ಎಷ್ಟು ಆಗ್ಬೋದು? 1 ಎಕರೆಗೆ ಆಗುತ್ತೆ ಸರ್ ಒಂದೂವರೆ ಲಕ್ಷ ಮೇಲೆ ಆಗುತ್ತೆ. 1.5 ಲಕ್ಷ ಅವರು ಒಂದು ಪೂರ್ತಿ ಹಾರ್ವೆಸ್ಟಿಂಗ್ ಒಂದು ಆವ್ರೇಜ್ ಪ್ರೈಸ್ ಏನು ಪ್ರೈಸ್ ಸಿಕ್ಕರೆ ಎಷ್ಟು ಅವರು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಅದು ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ನೀವು ನೋಡಿರೋ ಪ್ರಕಾರ ಲೋವೆಸ್ಟ್ ರೇಟ್ ಏನು, ಹೈಯೆಸ್ಟ್ ರೇಟ್ ಏನು? ಲೋಯೆಸ್ಟ್ ರೇಟು ಅಂದರೆ ಅದು ಕೆಜಿ ಲೆಕ್ಕ ನಾವೆಲ್ಲ ಲೆಕ್ಕ ಕಟ್ಟಿ ಮಾರೋದು. ನೀವೆಲ್ಲಾನು ಕಟ್ಟೆ ಮಾರೋದೆಲ್ಲನೂ 10 ಮಾರಿಗೆ 330 ರೂಪಾಯಿ ಇರುತ್ತೆ, 2000 ಇರುತ್ತೆ.
300 ರೂಪಾಯಿ ಇರುತ್ತೆ, 2000 ರೂಪಾಯಿನೂ ಇರುತ್ತೆ. ಮಿನಿಮಮ್ ಏನು ಸಿಕ್ಕರೆ ಲಾಭದಾಯಕ ಅನ್ಸ್ಬೋದಪ್ಪ ಅಂತ ಮಿನಿಮಮ್ ರೈತರಿಗೆ ಇವಾಗಿನ ಖರ್ಚಿಗೆಲ್ಲ ಸೇರಿಸಿದ್ರೆ ಮಿನಿಮಮ್ ಒಂದು 90 100 ರೂಪಾಯಿ, 80 90 ರೂಪಾಯಿ ಹೋದ್ರೆ 90 ರೂಪಾಯಿ ಮಾರು ಸಿಕ್ಕರೆ ಅವ್ರಿಗೆ ಸ್ವಲ್ಪ ವರ್ಕೌಟ್ ಬೇಕೇ ಬೇಕು. ಮಿನಿಮಮ್ ಒಂದು ಲೆವೆಲಲ್ಲಿ ಇರ್ತಾರೆ ರೈತ. 90 ರೂಪಾಯಿ ಒಂದು ಮಾರಿಗೆ ಅವ್ರಿಗೆ ಸಿಕ್ತು ಅಂದರೆ ಒಂದು ಎಕರೆಯಲ್ಲಿ ಎಷ್ಟು ಆದಾಯ ಅವರು ಎಕ್ಸ್ಪೆಕ್ಟ್ ಮಾಡ್ಬೋದು? ಇಷ್ಟು ಆದಾಯ ಬರ್ಬೋದಪ್ಪ, 1.5 ಲಕ್ಷ ಖರ್ಚು ಮಾಡಿ 100 ರೂಪಾಯಿ ಒಂದು ಮಾರಿಗೆ ಸಿಕ್ತು ಅಂದರೆ ಎಷ್ಟು ಮಾರು ಆಗ್ಬೋದು ನಿಮ್ಮ ಪ್ರಕಾರ? ಒಂದು ಅದು ಇಳುವರಿ ಬೆಳೆ ಮೇಲೆ ಹೋಗುತ್ತೆ ಸರ್. ಆವ್ರೇಜ್ ಇಳುವರಿ ಪ್ರಕಾರ ಅವರೇಜ್ ಹಾಗೆ ಆಗುತ್ತೆ ಅಂತ ನಿಮಗೆ ಅದು ಅಂದಾಜು ಮಾಡೋಕ್ಕಾಗಲ್ಲ ಸರ್. ಅದು ರೇಟ್ ಯಾವಾಗ ಸಿಗ್ತದೆ ಅದೇ ರೇಟ್ ಬಿಟ್ಬಿಡಿ, ರೇಟ್ ಮೇಲೆ. ರೇಟ್ 100 ರೂಪಾಯಿ ಅನ್ಕೊಳ್ಳೋಣ, ಇಳುವರಿ ಎಷ್ಟು ಬರ್ಬೋದು ಮಿನಿಮಮ್ ಅಂದರೆ ಆವ್ರೇಜ್? ಇಳುವರಿ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ, ನಾವು ಕೂದು ಕಟ್ಟಿ ಮಾರೋದಲ್ವಾ. ಅದೇ ನೀವಾದ್ರೆ ಎಷ್ಟು ಟನ್ಗಟ್ಲೆ ಆ ಥರ ಮಾಡೋಕ್ಕೆ ಅಂದಾಜು ಮಾಡೋಕ್ಕಾಗಲ್ಲ. ನಾವು ಕೂದು ಬಿಡಿ ಮಾರಲ್ಲ ನಾವು. ಅದೇ ಒಂದು ಅಟ್ಲೀಸ್ಟ್ ಒಂದು 3 ಲಕ್ಷ ಎಕ್ಸ್ಪೆಕ್ಟ್ ಮಾಡ್ಬೋದಾ ಒಂದು ಎಕರೆಯಿಂದ? ಮಾಡ್ಬೋದು. ಒಂದು 3 ಲಕ್ಷ ಅಂದರೆ 1.5 ಲಕ್ಷ ಬಂಡವಾಳ ಹಾಕಿ ಇನ್ನು 1.5 ಲಕ್ಷ ದುಡಿಯೋದು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಒಂದು ಎಕರೆಯಿಂದ. ನೀಟಾಗಿ ಬೆಳೆದ್ರೆ, ಕ್ವಾಲಿಟಿಯಾಗಿ ಬೆಳೆದ್ರೆ. ಓಕೆ, ರೈತರಿಗೆ ಕೇಳಿದ್ರಲ್ಲ, ನೀವು ಸೇವಂತಿಗೆನ ಬೆಳೆದು ಲಾಭವನ್ನು ಪಡಿಬೋದು. ಅದೇ ಸಿಸ್ಟಮೆಟಿಕ್ ಪ್ಲ್ಯಾನಿಂಗು, ಒಳ್ಳೆ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ, ನಮ್ಮ ಡಾರ್ಮಿನ್ ಅಲ್ಲದೇ ತುಂಬ ಪ್ರಾಡಕ್ಟ್ಗಳಿದ್ದಾವೆ. ಹಾಗೆ ಸೇವಂತಿಗೆಯಲ್ಲಿ ಸಾಯೋದು ವಿಲ್ಟ್ ಏನು ಬರ್ತಾ ಇದೆ, ಅದಕ್ಕೂ ನಮ್ಮದೊಂದು ಪ್ರಾಡಕ್ಟ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇಂಪ್ಯಾಕ್ಟ್ ಮತ್ತು ಇಕ್ಲಾಯ್ಡ್ ಮೈಕ್ರೋಸೈಟ್ ಅಂತೇಳಿ, ಅದನ್ನು ನೀವು ಡ್ರಿಪ್ಪಲ್ಲಿ ಕೊಡ್ಬೋದು, ಡ್ರೆಂಚಿಂಗ್ ಮಾಡ್ಬೋದು. ಅದರಿಂದ ಬೇರಲ್ಲಿರೋವಂಥ ನಮ್ಮ ಶಿಲೀಂಧ್ರಗಳು, ರೋಗಗಳೇನಿದೆ ಅದು ಕಡಿಮೆ ಆಗುತ್ತೆ. ಸೊ ಸಾಯೋದು ಕಡಿಮೆ ಆಗುತ್ತೆ. ಡಾರ್ಮಿನ್ ಫ್ಲವರಿಂಗ್ ಆಸ್ ವೆಜಿಟೇಟಿವಿಂದ ನೀವು ಬೆಳವಣಿಗೆ ಮತ್ತು ಒಳ್ಳೆ ಫ್ಲವರ್ ಕ್ವಾಲಿಟಿನ ನೀವು ಅಚೀವ್ ಮಾಡ್ಬೋದು. ಸೊ ಇದು ತುಂಬ ರೈತರಿಗೆ ಇದು ಲೋಕಣ್ಣ ಅವರ ಅನುಭವ ಒಂದು ಸಹಾಯ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಚಾನಲ್ನ ಫಾಲೋ ಮಾಡಿ ಹಾಗೂ ಫರ್ಟಿಸ್ ಪ್ರಾಡಕ್ಟ್ಸ್ನ ಬಳಸ್ತಾ ಇರಿ. ಧನ್ಯವಾದಗಳು.